ಭಟಪನಹಳ್ಳಿ ಗ್ರಾಮದ ಜನರು ಒಗ್ಗಟ್ಟಿನ ಸಂಕೇತ. ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು. ಕುಕನೂರು ತಾಲೂಕಿನ ಭಟಪ್ಪನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಸುಂದರವಾದ ಭೀಮಾಂಬಿಕಾ ದೇವಸ್ಥಾನ ನಿರ್ಮಾಣ ಮತ್ತು ಪುರಾಣ ಸಾಮೂಹಿಕ ವಿವಾಹಗಳನ್ನು ಚೆನ್ನಾಗಿ ನಡೆಸಿಕೊಂಡು ಬರುತ್ತಿರುವ ಗ್ರಾಮದ ಎಲ್ಲ ಜನರು ದಾನ, ಧರ್ಮ, ದಿಂದ ರಥೋತ್ಸವ ತಯಾರಿಗೆ ಗ್ರಾಮವು ಒಗ್ಗಟ್ಟಿನ ಸಂಕೇತವಾಗಿದೆ ಎಂದು ಶಿರಹಟ್ಟಿ ಫಕೀರ ಸಿದ್ದರಾಮ ಸ್ವಾಮೀಜಿ ಅವರು ಕುಕನೂರು ತಾಲೂಕಿನ ಭಟಪನಹಳ್ಳಿ ಗ್ರಾಮದ ಶ್ರೀ ಭೀಮಾಂಬಿಕಾ ದೇವಿಯ ಮಠದಲ್ಲಿ 28ನೇ ವರ್ಷದ ಜಾತ್ರಾ ಮಹೋತ್ಸವ, ಪುರಾಣ ಮಹಾ ಮಂಗಳೋತ್ಸವ, ಸಾಮೂಹಿಕ ವಿವಾಹ ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ನಂತರ ದಿವ್ಯ ಸಾನ್ನಿಧ್ಯ ವಹಿಸಿದ ಅನ್ನದಾನೇಶ್ವರ ಶಾಖಾಮಠದ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಮಾತನಾಡಿ ದಾನ ಧರ್ಮ ಕೊಡುವ ಕೈ ಮತ್ತು ದುಡಿಯುವ ಕೈಗಳೆಂದರೆ ಅದಕ್ಕೆ ನಿದರ್ಶನ ಭಟಪನಹಳ್ಳಿ ಗ್ರಾಮಸ್ಥರು. ಯಾವುದೇ ಒಂದು ಧರ್ಮ ಕಾರ್ಯಾಗಲಿ ಒಳ್ಳೆಯ ಕಾರ್ಯಗಳಾಗಲಿ ನಡೆಯಬೇಕಾದರೆ ಗ್ರಾಮದಲ್ಲಿ ಎಲ್ಲರ ನಡುವೆ ಒಗ್ಗಟ್ಟಿದ್ದಾಗ ಮಾತ್ರ ಸಾಧ್ಯ. ಅಂತಹದರಲ್ಲಿ ಎಲ್ಲರೂ ದುಡ್ಡಿನಿಂದ ಶ್ರೀಮಂತಿಕೆ ಹೊಂದುವುದಲ್ಲ, ದಾನ ಧರ್ಮಗಳಂತ ಕಾರ್ಯಗಳನ್ನು ಮಾಡುವ ಕೈಗಳಿಂದ ಭಟಪನಹಳ್ಳಿ ಹೆಸರುವಾಸಿಯಾಗಿದೆ. ಶಿರಹಟ್ಟಿ ಫಕೀರ ಸಿದ್ದರಾಮ ಸ್ವಾಮಿಯವರ ವಾಣಿಯಂತೆ ಗ್ರಾಮದ ಜನರೆಲ್ಲ ಮುಂದಿನ ವರ್ಷದ ಜಾತ್ರಾ ಮಹೋತ್ಸವ ನೂತನ ರಥೋತ್ಸವ ನೆರವೇರಿಸಬೇಕೆಂದು ಪ್ರತಿಯೊಬ್ಬರೂ ರಥ ತಯಾರಿಕೆಗೆ ದಾನ, ಧರ್ಮ ನೀಡಿದರು ಎಂದು ಆಶೀರ್ವಚನ ನೀಡಿದರು. ಎಚ್. ಡಿ. ಪಾಟೀಲ ನಿವೃತ್ತ ಲೋಕಸೇವಾ ಆಯೋಗದ ಸದಸ್ಯರು ಮಾತನಾಡಿ, ಭಟಪನಹಳ್ಳಿ ಪುಟ್ಟವಾದ ಗ್ರಾಮವಾದರೂ ಸಹಿತ ಅನೇಕ ವಿವಿಧ ದೇವಸ್ಥಾನಗಳನ್ನ ಹೊಂದಿಕೊಂಡಿದ್ದು ಸುಕ್ಷೇತ್ರ ಗ್ರಾಮವಾಗಿದೆ. ಪುರಾಣ, ಸಾಮೂಹಿಕ ವಿವಾಹ ಅತ್ಯಂತ ಅದ್ದೂರಿಯಾಗಿ ನೆರವೇರಿಸಿಕೊಂಡು ಬರುತ್ತಿದ್ದು ಎಲ್ಲಾ ಗ್ರಾಮಸ್ಥರ ಸಹಕಾರ ಸೇವೆ ಶ್ಲಾಘನೀಯವಾಗಿದೆ ಎಂದು ಮಾತನಾಡಿದರು. ಸಾಯಂಕಾಲ 5 ಗಂಟೆಗೆ ಹುಚ್ಚಯ್ಯ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಹುಚ್ಚಿರಯ್ಯ ಭದ್ರಾಪುರ, ವಿರೂಪಾಕ್ಷಯ್ಯ ಗುರುವಿನ, ಮಹದೇವಯ್ಯ ತುರುವಿಹಾಳ, ದೇವಪ್ಪ ಬಾವಿಕಟ್ಟಿ, ಯಲ್ಲಪ್ಪ ದೇವರಹಳ್ಳಿ, ಪರಸಪ್ಪ ಹೊಸಮನಿ, ರಾಜಶೇಖರ ಕರಮಡಿ, ಹಂಚ್ಯಾಲಪ್ಪ ಕಲ್ಗೋಡಿ, ಮಹೇಶ ದೊಡ್ಡಮನಿ, ಶರಣಪ್ಪ ಹಾದಿಮನಿ, ಮಲ್ಲಪ್ಪ ಗುಡಿ ಹಿಂದಲ, ಭೀಮಣ್ಣ ಉದ್ದಾರ, ದೇವಪ್ಪ ಬಾವಿಕಟ್ಟಿ, ಮುದಿಯಪ್ಪ ಪೂಜಾರ, ಚನ್ನಪ್ಪ ವಾಲಿಕಾರ, ದೇವೇಂದ್ರಪ್ಪ ಹುರಿಗೆಜ್ಜಿ, ಮಲ್ಲಿಕಾರ್ಜುನ ಕರಮುಡಿ, ಯಲ್ಲಪ್ಪ ಪೋತ್ಕುಂಡಿ, ರಾಮಚಂದ್ರಪ್ಪ ಗುರಿಕಾರ, ಬಸವರಾಜ ಬಾವಿಕಟ್ಟಿ, ವಿಜಯಕುಮಾರ ಕಾಗಿ, ಶರಣಪ್ಪ ದೊಡ್ಡಮನಿ ಹಾಗೂ ಗ್ರಾಮದ ಗುರು ಹಿರಿಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ನಾವು ಊರಿಗೆ ಬಂದಾಗ ಮಹಾದೇವ ಸ್ವಾಮಿಗಳು ತಮ್ಮ ಬಿಚ್ಚಿದ ಮನಸ್ಸಿನಿಂದ, ಉದಾರ ಹೃದಯದಿಂದ ನಮ್ಮನ್ನು ಸ್ವಾಗತ ಮಾಡಿ ಕರೆದುಕೊಂಡು ಅವರಿಗೆ ಹೇಳಿದೆವು, ನೀವು ಭೀಮಮ್ಮನ ಗುಡಿಯನ್ನು ಬಹಳ ಚೆನ್ನಾಗಿ ಕಟ್ಟಿಸಿರಿ, ಪುರಾಣ ಬಹಳ ಚೆನ್ನಾಗಿ ನಡೆಸ್ತೀರಿ, ಸಾಮೂಹಿಕ ಲಗ್ನ ನಡೆಸ್ತೀರಿ, ಎಲ್ಲ ಜನರ ಒಗ್ಗಟ್ಟಿನ ಸಂಕೇತವಾಗಿ ರಥೋತ್ಸವ ನಡೆದರೆ ಬಹಳ ಚಲೋ ಅನ್ನುವಂಥ ವಿಚಾರವನ್ನು ಹೇಳಿದೆವು. ಹೇಳಿದಂಥ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ತೃಗದ್ದಿಗೆಯಲ್ಲಿರುವಂಥ ಜಗದ್ಗುರು ಫಕೀರೇಶ ಪ್ರೇರಣಾ ಮಾಡಿರುವಂಥ ರೀತಿಯಲ್ಲಿ ಅವರು ದೈವದ ಮುಂದೆ ಆ ಮಾತನ್ನು ಇಟ್ಟಾಗ ದೈವದವರು ನೀವು ಮಾಡುವಂಥ ನಿಮ್ಮ ಮನಸ್ಸನ್ನು ತೋರಿಸಿದ್ರಿ. ಈ ಲಿಸ್ಟ್ ಮಾಡಿದ್ದನ್ನು ನೋಡಿದ್ರೆ ಸುಮಾರು 10 ಲಕ್ಷ ರೂಪಾಯಿ ಲಿಸ್ಟನ್ನು ಮಾಡಿರಿ. ಬಹಳ ದೊಡ್ಡ ಕಾಣಿಕೆ. ಇನ್ನೂ ಕೊಡೋರು ಬಹಳ ಮಂದಿದ್ದಾರೆ. ಈ ತೇರು ನಿರ್ಮಾಣ ಆಗಿ ಗುಡಿಯ ಮುಂದೆ ನಿಲ್ಲಬೇಕಂದ್ರೆ ಸುಮಾರು 25 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಅಷ್ಟು ಖರ್ಚಿನ ಇದು. ನಾವು ಪಾಟೀಲರು 2 ಗಾಲಿಗಳನ್ನು ಮತ್ತು ಮಲ್ಲಿಕಾರ್ಜುನ 1 ಗಾಲಿ, ಇನ್ನೂರವರು 1 ಗಾಲಿಯನ್ನು, ಹಂಚನಾಳಪ್ಪ 1 ಗಾಲಿಯನ್ನು, 4 ಗಾಲಿಗಳನ್ನು ಕೊಡುವುದರ ಮುಖಾಂತರ ತೇರಿನ ಭಾರವನ್ನು, ಆ ಗಾಲಿ ಹೊತ್ತಾವಂದ್ರೆ ಆ ಭಾರವನ್ನು ಇವರು ಕೊಟ್ಟವರು ಹೊತ್ತಾಗತ್ತೆ ಹೇಳಿ ಹೇಳಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಅದಕ್ಕೆ ತೇರು ಬೇಗನೆ ತಯಾರಾಗಲಿ, ನಮ್ಮನ್ನು ಕರ್ಕೊಂಡು ಬಂದ ಹೇಳಿರಿ ಅಂತ ನಾವು ಸೂಚನೆ ಮಾಡ್ತೀವಿ. ನಾವು ಬರ್ತೀವಿ. ಯಾಕಂದ್ರೆ ಧರ್ಮದ ಕೆಲಸ ನಡೆದಲ್ಲಿ ಗುರುಗಳು ಹೋಗಿ ಆಶೀರ್ವಾದ ಮಾಡಬೇಕು. ಆ ರೀತಿಯಲ್ಲಿ ಇವತ್ತಿನ ದಿವಸ ಸಾಮೂಹಿಕ ಲಗ್ನಗಳು ನಡೆದಾಗ ವಂಶವೃಕ್ಷ ಬೆಳೆಯುವ ಸಲುವಾಗಿ ಎಲ್ಲ ದಂಪತಿಗಳಿಗೆ 2 ಮಕ್ಕಳಾಗಲಿ, ಅವರ ಬಾಳು ಬೆಳಗಲಿ ಹಾರೈಸಿ ನಮ್ಮ ಒಂದೆರಡು ಮಾತುಗಳನ್ನು ಮಾಡ್ತೀನಿ. ನಮ್ಮ ಪಾಟೀಲರು ಮಾಡ್ತಾರ, ನಮ್ಮ ರಾಜಣ್ಣ, ನಮ್ಮ ಮಲ್ಲಪ್ಪ, ನಮ್ಮ ಪರಸಪ್ಪ, ನಮ್ಮ ಇರುವತ್ರಯ್ಯ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸಹಾಯ ಮಾಡ್ತೇವೆ. ಯಾಕೆ ಮಾಡ್ತೀವಿ ಅಂದ್ರ ನೋಡು ಪಾಟೀಲರು ಅಂತಾರಂದ್ರ ಅಜ್ಜಾರ ಒಂದ್ ಹೇಳಿ ಮಾಡ್ಬಿಡ್ರಿ ಅಂತ ಹೇಳ್ತಾರ.
ಅವ್ರು ಏನ್ ಹೇಳಿದ್ರು ಮಾಡ್ತೀವಿ. ಪಾಟೀಲ್ರ ನಿಮಗೊಂದು ಕಾಣಿಕೆ ಹೇಳ್ತೇನೆ, ಎಷ್ಟು ಕೊಡ್ಬೇಕಂತ ಹೇಳ್ತಾನೆ. ನೀವು 1 ಲಕ್ಷ ರೂಪಾಯಿ ಕೊಡ್ರಿ ನಮ್ಮ ಕಾರ್ಯಕ್ರಮಕ್ಕ. ಪಾಟೀಲ್ರ ನಮ್ಮ ತೇರು ಮಾಡ್ಲಿಕ್ಕೆ 1,01,000 ರೂಪಾಯಿ ನಮ್ಮ ಪಾಟೀಲ್ ಕೊಡ್ತೀರಾ ಪಾಟೀಲ್ರ? ನಮ್ಮ ಪಾಟೀಲ್ರ ಸಿರಟ್ಟಿ ಅಪ್ಪವ್ರ ಆಶೀರ್ವಾದ ಬಳಿಕ ಅವ್ರು ಕೊಡ್ತಾರ. ಈ ವರ್ಷ ನೂತನ ತೇರು ಮಾಡೋಣ. ನಮ್ಮ ಹಿರಿಯರು ಇದ್ದಾರೆ, ಇವರು ಇದ್ದಾರೆ, ನಾವು ಮಾತಾಡ್ತಾರ. ನೀವು ಸ್ವಲ್ಪ ಘೋಷಣೆ ಮಾಡ್ರಿ. ಯಜಮಾನ್ರ ಅಂದ್ರೆ ಹೆಂಗಿರ್ಬೇಕಂದ್ರ ಊರಾಗ ಏನು ಬಂದ್ರು ಒತ್ಕೊಂಡ್ ಮಾಡೋರು ಯಜಮಾನ್ರು. ಸುಮ್ನ ಎಲ್ಲಾರು ಕೊಟ್ಟಿದ್ನೇ ಮಾಡೋ ಯಜಮಾನ್ರಲ್ಲ, ಕಷ್ಟ ಬಂದಾಗ ನಿಂತ್ಕೊಂಡು ಮಾಡೋರು ಯಜಮಾನ್ರ ಆಗ್ಬೇಕು. ಈ ವರ್ಷ ಯಾಕೆ ತೇರ್ ಮಾಡ್ಬೇಕಂದ್ರ ಸಿರೇಟಿ ಅಪ್ಪವ್ರು ನಮ್ ಗ್ರಾಮಕ್ಕೆ ಬಂದಾರಲ್ಲ, ಅದು ನೆನಪು ಉಳಿಬೇಕು. ಸಾಯೋವಾಗ ನಮ್ ಇರುವವರೆಗೂ ನೆನಪು ಇರ್ಬೇಕದ. ಸಿರೇಟಿ ಅಪ್ಪವ್ರು ನಮ್ಮ ಗ್ರಾಮಕ್ಕೆ ಪಾದ ಇಟ್ಟಿದ್ರು, ಅವ್ರು ದಯಮಾಡಿಸಿದ್ರು. ಆ ಕಾಲಕ್ಕನ ತೇರ್ ನಿರ್ಮಾಣ ಆತು ಅನ್ನೋ ಒಂದು ಇತಿಹಾಸ ನಮ್ಮ ಬಟ್ಟಪ್ಪಳ್ಳಿ ಒಳಗೆ ಉಳಿಬೇಕು. ಆ ನಿಟ್ಟಿನೊಳಗ ಈ ತೇರ್ ರೆಡಿ ಆಗ್ತದ. ಪಾಟೀಲ್ರು ಕೊಟ್ಟಾರ. ನಂದೊಂದು 25,000, ನಾನು ಒಂದು 25,000 ಕೊಡ್ತೀನಿ ನಮ್ಮ ಜಾತ್ರೆಗೆ ತೇರಿಗೆ. ನಮ್ಮ ಮಠ ಯಾಕಂದ್ರ ಇವತ್ತು ಮಾದೇವಚ್ಚ ಸುಂದರವಾಗಿ ಕಾಣ್ಲಿಕ್ಕೆ ಅಂದ್ರೆ ಅದ್ರ ಇಂದ್ರ ಶಕ್ತಿ ಬಟ್ಟಪ್ಪಳ್ಳಿ ಜನ. ಯಾಕಂದ್ರ ಯಾವಾಗ ಬಂದ್ರು ಪ್ರೀತಿಯಿಂದ ಕಾಣಿಕೆ ಕೊಟ್ಟಿರಿ, ಪ್ರೀತಿಯಿಂದ ಕೊಟ್ಟಿರಿ. ನಮ್ಮ ಮಲ್ಲಪ್ಪ, ನಮ್ಮ ರಾಜಣ್ಣ ಹಿಂಗಪ್ಪ ನನ್ನ ಮಠದ ಕೆಲಸ ಅಂತಂದ್ರ ಸುಮ್ನೆ ಕೋಪವಾಗಿ ಬಂದು ಕೊಟ್ಟೋಗ್ಯಾರ ಈ ಊರು ಜನ. ಹಾಗಾಗಿ ಇದು ಬಟ್ಟಪ್ಪನಹಳ್ಳಿ ಅಂದ್ರೆ ಬೇರೆ ಅಲ್ಲ, ಮುಂಡ್ರಿಗಿ ಮಠ ಬೇರೆ ಅಲ್ಲ, ಸಿರಟ್ಟಿ ಮಠ ಬೇರೆ ಅಲ್ಲ, ಎಲ್ಲ ಒಂದೇ. ಇದು ನಮ್ದೇ ಮಠ ಅನ್ನೋ ರೀತಿಯಲ್ಲಿ ನಾವೆಲ್ಲ ನಡೆಸ್ಕೊಳ್ತೀವಿ. ಜೊತೆಗೆ ನೂತನವಾಗಿ ದಂಪತಿಗಳು ನಿಮ್ಮ ವಿಶೇಷವಾಗಿ ಬಟ್ಟಪ್ಪನಹಳ್ಳಿ ಗ್ರಾಮ ಇವಾಗ ಒಂದು ಸುಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಯಾಕಂತ ಹೇಳಿದರೆ ಈ ಒಂದು ಗ್ರಾಮದಲ್ಲಿ ನಾವು ನೋಡಿದರೆ ನಮಗೆ ಅನಿಸುತ್ತೆ, ಈ ಒಂದು ಗ್ರಾಮದಲ್ಲಿ ಎಲ್ಲ ದೇವತೆ, ಎಲ್ಲ ದೇವ ಮಹಾ ದೇವತೆಗಳು ಒಂದೇ